ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು ವರ್ಗ ಮತ್ತು ವರ್ಗಮೂಲಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಎಕ್ಸಸೈಸ್ 5.3 ನಾವು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವರ್ಗ ಮತ್ತು ವರ್ಗಮೂಲಗಳು ಈ ಒಂದು ಚಾಪ್ಟರ್ ಬಂದುಬಿಟ್ಟು ಕೆಲವೊಂದು ಶಾರ್ಟ್ಕಟ್ ಟ್ರಿಕ್ಸ್ಗಳನ್ನು ವರ್ಗ ಮತ್ತು ವರ್ಗಮೂಲಗಳನ್ನು ಕಂಡುಹಿಡಿಯಲು ಕೆಲವೊಂದು ಶಾರ್ಟ್ಕಟ್ ವಿಧಾನಗಳು ಇದರಲ್ಲಿ ಕೊಟ್ಟಿರುವಂಥದ್ದು. ಈ ಒಂದು ಚಾಪ್ಟರ್ ಬಂದುಬಿಟ್ಟು GPSR, TET, HSTR ಮತ್ತು 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಚಾಪ್ಟರ್ ಆಗಿದೆ. ಸೊ ಆದ್ದರಿಂದ ಇದನ್ನು ಡಿಸ್ಕಸ್ ಮಾಡೋದು ತುಂಬಾ ಇಂಪಾರ್ಟೆಂಟು. ತುಂಬ ಸರಳವಾದ ಸುಲಭವಾದ ವಿಧಾನಗಳು ಈ ಒಂದು ಎಕ್ಸಸೈಸಲ್ಲಿ ಮತ್ತು ಈ ಒಂದು ಚಾಪ್ಟ್ರಲ್ಲಿ ಇರೋದ್ರಿಂದ ಇದನ್ನು ನಾವು ಡಿಸ್ಕಸ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಸೊ ಅದಕ್ಕಾಗಿ ನಾವು ಅಭ್ಯಾಸ 5.3ರಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಸಂಖ್ಯೆಗಳ ವರ್ಗಮೂಲಗಳಲ್ಲಿ ಈ ಒಂದು ಕೆಳಗೆ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಈ ಸಂಖ್ಯೆಗಳ ವರ್ಗಮೂಲಗಳ ಬಿಡಿ ಸ್ಥಾನದಲ್ಲಿ ಇರಬಹುದಾದ ಅಂಕಿಗಳು ಯಾವುವು ಅಂತ ಕೊಟ್ಟಿದ್ದಾರೆ. ಮೊದಲನೇದು 9801 ಅಂತ ಇದೆ. ಈಗ ವರ್ಗಮೂಲವನ್ನು ಕೊಟ್ಟಿದ್ದಾರೆ. ಇವುಗಳ ಬಿಡಿ ಸ್ಥಾನದಲ್ಲಿ ಇರಬಹುದಾದ ಸಂಖ್ಯೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇವಾಗ ಇದು ವರ್ಗ ಸಂಖ್ಯೆ ಇದೆ. ಇದರ ಒಂದು ಬಿಡಿ ಸ್ಥಾನವನ್ನು ನಾವು ವರ್ಗ ಮಾಡಿದಾಗ ಒಂದರ ವರ್ಗ ಯಾವಾಗಲೂ ಒಂದೇ ಆಗಿರುತ್ತದೆ. ಮತ್ತು ಇದು ವರ್ಗಮೂಲ ಇದೆ 9801 ಅಂತ 9 ಇದೆ. ಇದು ಯಾವ ಒಂದು ಸಂಖ್ಯೆಯ ವರ್ಗಮೂಲ ಆಗಿದೆ ಅಂತ ನಾವು ಇಲ್ಲಿ ನೋಡ್ಬೋದು. ಇವಾಗ 9ರ ವರ್ಗವನ್ನು ಮಾಡಿದಾಗ 81 ಬರುವಂಥದ್ದು. ಅದೇ ರೀತಿಯಾಗಿ 1ರ ವರ್ಗವನ್ನು ಮಾಡಿದರೆ ಅಲ್ಲಿ ಕೂಡ 1 ಬರುತ್ತೆ. ಹಾಗಾಗಿ 9801 ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 1 ಇರ್ಬೋದು ಅಥವಾ 9 ಇರಬಹುದು ಅಂತ ನಾವಿಲ್ಲಿ ಡಿಸಿಷನನ್ನು ತಗೋಬೋದು. ಬಿಡಿ ಸ್ಥಾನದಲ್ಲಿ 1 ಬಂದಿದ್ರೆ ಅದು 9ರ ವರ್ಗ ಆದರೂ ಆಗಿರುತ್ತೆ ಅಥವಾ 1ರ ವರ್ಗ ಆದರೂ ಆಗಿರುತ್ತೆ. ಎರಡನೇದನ್ನು ನೋಡೋಣ. 9 9 8 5 6 ಅಂತ ಇದೆ. ಇವಾಗ ಕೊನೆಯ ಬಿಡಿ ಸ್ಥಾನದಲ್ಲಿ 6 ಇದೆ. ಬಿಡಿ ಸ್ಥಾನದಲ್ಲಿ 6 ಇದ್ದರೆ ಯಾವ ಸಂಖ್ಯೆಯ ವರ್ಗ ಆಗಿರುತ್ತೆ? 6ರ ವರ್ಗ 36 ಬರುತ್ತೆ. ಇಲ್ಲಿ ಕೂಡ ಬಿಡಿ ಸ್ಥಾನದಲ್ಲಿ 6 ಇದೆ. ಅದೇ ರೀತಿಯಾಗಿ 4ರ ವರ್ಗವನ್ನು ಮಾಡಿದಾಗ ಕೂಡ 16 ಬರುತ್ತೆ. ಇಲ್ಲಿ ಕೂಡ ಬಿಡಿ ಸ್ಥಾನದಲ್ಲಿ 6 ಇದೆ. ಹಾಗಾಗಿ ಈ ಒಂದು ವರ್ಗ ಸಂಖ್ಯೆ ಇವು 6ರ ವರ್ಗ ಕೂಡ ಆಗಿರ್ಬೋದು, 4ರ ವರ್ಗಮೂಲ ಆಗಿರ್ಬೋದು. ಬಿಡಿ ಸ್ಥಾನದಲ್ಲಿ ಇರಬಹುದಾದ ಅಂಕಿಗಳು ಯಾವುದಿದೆ? 4 ಇರಬಹುದು ಅಥವಾ 6 ಇರಬಹುದು. ಮೂರನೇದು ಈ ರೀತಿಯಾಗಿದೆ 998001 ಅಂತ ಇದೆ. ಇಲ್ಲಿಯೂ ಕೂಡ ಅಷ್ಟೇ, ಕೊನೆಯ ಬಿಡಿ ಸ್ಥಾನದಲ್ಲಿ 1 ಬಂದಿರೋದ್ರಿಂದ ಇದು 9ರ ವರ್ಗ ಕೂಡ ಆಗಿರ್ಬೋದು, 81 ಕೂಡ ಆಗಿರ್ಬೋದು ಅಥವಾ 1ರ ವರ್ಗ ಕೂಡ ಆಗಿರ್ಬೋದು. ಹಾಗಾಗಿ ಬಿಡಿ ಸ್ಥಾನದಲ್ಲಿ ಇರಬಹುದಾದ ಸಂಖ್ಯೆ 1 ಅಥವಾ 9 ಆಗಿರುತ್ತದೆ. ನಾಲ್ಕನೇದು ಕೊನೆಯದಾಗಿ ಇರುವಂತಹ ಸಂಖ್ಯೆ 6576666025 ಅಂತ ಸಂಖ್ಯೆ ಇದೆ. ಇದರ ಕೊನೆ ಸ್ಥಾನದಲ್ಲಿ ಬಿಡಿ ಸ್ಥಾನದಲ್ಲಿ 5 ಇದೆ. ಹಾಗಾಗಿ ಬಿಡಿ ಸ್ಥಾನದಲ್ಲಿ 5 ಇದ್ದರೆ ಯಾವಾಗಲೂ ಒಂದೇ ಸಂಖ್ಯೆ ಆಗಿರುತ್ತೆ. ಅದು 5ರ ವರ್ಗ 25 ಆಗಿರುತ್ತೆ. ಹಾಗಾಗಿ ಬಿಡಿ ಸ್ಥಾನದಲ್ಲಿ ಇರಬಹುದಾದ ಸಂಖ್ಯೆ 5 ಆಗಿದೆ. ಓಕೆ, ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ಹೋಗೋಣ. ಎಕ್ಸಸೈಸ್ 5.3ರಲ್ಲಿ ಎರಡನೇ ಪ್ರಶ್ನೆ, ಯಾವುದೇ ರೀತಿ ಲೆಕ್ಕಿಸದೆ ಪೂರ್ಣ ವರ್ಗ ಎಲ್ಲ ಎಂಬುದನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಮೊದಲನೇ ಸಂಖ್ಯೆ ಈ ರೀತಿಯಾಗಿದೆ, 153 ಇದೆ. ಎರಡನೇ ಸಂಖ್ಯೆ ಏನಿದೆ ಅಂದರೆ 257 ಇದೆ. ಮೂರನೇ ಸಂಖ್ಯೆ ಏನಿದೆ ಅಂದರೆ ಅದು 408 ಇದೆ. ನಾಲ್ಕನೇದು 441 ಅಂತ ಇದೆ. ಇಲ್ಲಿ ಕೆಳಗೆ ಕೊಟ್ಟಿರುವಂಥ ಯಾವ ಸಂಖ್ಯೆ ಯಾವುದೇ ರೀತಿ ನಾವು ಲೆಕ್ಕ ಮಾಡದೆ ಇದು ಪೂರ್ಣ ವರ್ಗ ಅಲ್ಲ ಅಂತ ಯಾವ ರೀತಿಯಾಗಿ ಪಾಯಿಂಟ್ ಔಟ್ ಮಾಡಬಹುದು ಅಂದರೆ ತುಂಬಾ ಸಿಂಪಲ್ ಆಗಿದೆ. ಯಾಕಂದರೆ ನಮಗೂ ಪೂರ್ಣ ವರ್ಗ ಸಂಖ್ಯೆ ಆಗಿರಬೇಕಾದ್ರೆ 0, 2, 3, 7 ಮತ್ತು 8ರಿಂದ ಸಂಖ್ಯೆ ಏನಾದರೂ ಕೊನೆಗೊಂಡಿದ್ದರೆ ಬಿಡಿ ಸ್ಥಾನದಲ್ಲಿ
0, 2, 3, 7, 8 ಇದ್ದರೆ ಅದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ ಅಂತ ನಾವು ಕಂಡುಹಿಡಿಬಹುದು. ಓಕೆ, 153 ನೋಡಿ, ಇದು 3ರಿಂದ ಕೊನೆಗೆ ಹೋಗ್ತಾ ಇದೆ, ಇದು ಪೂರ್ಣ ವರ್ಗವಲ್ಲ. 7 ಕೂಡ ಪೂರ್ಣ ವರ್ಗವಲ್ಲ, 8 ಪೂರ್ಣ ವರ್ಗವಲ್ಲ. ಇಲ್ಲಿ 1 ಪೂರ್ಣ ವರ್ಗವಾಗಿದೆ, ಯಾಕಂದರೆ 1ರಿಂದ ಕೊನೆಗೆ ಹೋಗ್ತಾ ಇದೆ. ಇದು 441. ಇದು ಯಾವ ಸಂಖ್ಯೆಯ ಪೂರ್ಣ ವರ್ಗ ಆಗಿದೆ ಅಂದರೆ 441 ಇದು 21ರ ವರ್ಗ ಸಂಖ್ಯೆ ಆಗಿದೆ. 21ರ ವರ್ಗ ಸಂಖ್ಯೆ ಆಗಿದೆ. 21ರ ವರ್ಗ ಏನಿದೆ ಅಂದರೆ 441 ಇದೆ. ನೀವು ಯಾವುದು ಪೂರ್ಣ ವರ್ಗ ಅಲ್ಲ ಅಂತ ಕಂಡುಹಿಡ್ಕೋಬೇಕಾದ್ರೆ ಬಿಡಿ ಸ್ಥಾನದಲ್ಲಿ 0, 2, 3, 7, 8 ಇರಬಾರ್ದು. ಅವು ಇದ್ದರೆ ಅವು ಪೂರ್ಣ ವರ್ಗವಲ್ಲ ಅಂತ ನಾವು ಫೈಂಡ್ ಔಟನ್ನು ಮಾಡ್ಬೋದು. ಈ ಒಂದು ಎಕ್ಸಸೈಸಲ್ಲಿ 3ನೇ ಪ್ರಶ್ನೆ, ಪುನರಾವರ್ತಿತ ವ್ಯವಕಲನ ವಿಧಾನದಿಂದ 100 ಮತ್ತು 169 ವರ್ಗಮೂಲಗಳನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಈ ರೀತಿಯಾದ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟು. ಯಾಕಂದರೆ GPSTR ಎಕ್ಸಾಮ್ ಆಗಿರ್ಬೋದು, 8ನೇ ತರಗತಿ ಎಕ್ಸಾಮ್ನಲ್ಲಿ ಆಗಿರ್ಬೋದು, ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ ಅಂದರೆ ಪುನರಾವರ್ತಿತ ವ್ಯವಕಲನ ವಿಧಾನದಿಂದ ಅಂತ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಆಗಿರೋಂಥ ವಿಧಾನವನ್ನು ಮೆನ್ಷನ್ ಮಾಡಿ ವರ್ಗಮೂಲಗಳನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದನ್ನು ಪ್ರಶ್ನೆಯಲ್ಲಿ ಕೇಳ್ತಾರೆ. ಆದ್ದರಿಂದ ಬೇರೆ ಬೇರೆ ವಿಧಾನಗಳು ಬರೋದರಿಂದ ಎಲ್ಲ ವಿಧಾನಗಳನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡೋದು ಅಂತ ನೀವು ನೆನ್ಪಿಟ್ಕೋಬೇಕಾಗ್ತದೆ. ಸೊ ಪುನರಾವರ್ತಿತ ವ್ಯವಕಲನ ವಿಧಾನದಿಂದ 100 ಮತ್ತು 169ರ ವರ್ಗಮೂಲವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ನಾವೀಗ ಸಾಲ್ವ್ ಮಾಡೋಣ. ಮೊದಲನೇದಾಗಿ 100. ಇವಾಗ 100ರಲ್ಲಿ ಮೊದಲನೇದಾಗಿ 100ರ ವರ್ಗಮೂಲವನ್ನು ನಾವು ಕಂಡುಹಿಡಿಯೋಣ. ಮೊದಲನೇದಾಗಿ 100ರ ವರ್ಗಮೂಲವನ್ನು ಕಂಡುಹಿಡಿಯೋಣ. ಯಾವ ರೀತಿಯಾಗಿ ಪುನರಾವರ್ತಿತ ವ್ಯವಕಲನ ವಿಧಾನದಿಂದ ನಾವು ಈಗ ಮೊದಲನೇದಾಗಿ 100 ಅಂತ ಬರ್ಕೊಳ್ಳೋಣ. 100ರಲ್ಲಿ ಮೊದಲನೇ ಬೆಸ ಸಂಖ್ಯೆಯನ್ನು ಮೈನಸ್ ಮಾಡೋಣ. 3ರಲ್ಲಿ 1ಅನ್ನು ಮೈನಸ್ ಮಾಡಿ ಅವಾಗ 99 ಬರುತ್ತೆ. ನೆಕ್ಸ್ಟ್ ಅಂದರೆ ಪುನರಾವರ್ತಿತ ವ್ಯವಕಲನ ಮೈನಸ್ ಮಾಡ್ತಾ ಹೋಗಬೇಕು. ಮತ್ತು ಇವಾಗ 99 ಅಗೇನ್ ಏನು ಮಾಡಬೇಕು, ಪುನರಾವರ್ತನೆಯನ್ನು ಮಾಡಬೇಕು. 99 ಎರಡನೇ ಬೆಸ ಸಂಖ್ಯೆ ಯಾವುದು, 3. 99ರಲ್ಲಿ ಎರಡನೇ ಬೆಸ ಸಂಖ್ಯೆಯನ್ನು ಮೈನಸ್ ಮಾಡಿ ಅವಾಗ 96 ಬರುತ್ತೆ. 96ರಲ್ಲಿ ಮೂರನೇ ಬೆಸ ಸಂಖ್ಯೆ ಯಾವುದು, 5. ಮೈನಸ್ ಮಾಡಿದಾಗ 91 ಬರುತ್ತೆ. ಅಗೇನ್ ಈ 91ರಲ್ಲಿ 7ಅನ್ನು ಮೈನಸ್ ಮಾಡಬೇಕು, ಆವಾಗ 84 ಬರುತ್ತೆ. 84ರಲ್ಲಿ ಅಗೇನ್ ಮುಂದಿನ ಬೆಸ ಸಂಖ್ಯೆ ಯಾವುದು, 9. 9ಅನ್ನು ಮೈನಸ್ ಮಾಡಿದಾಗ ಬರುವಂಥದ್ದು 76. 76ರಲ್ಲಿ ಮುಂದಿನ ಬೆಸ ಸಂಖ್ಯೆ 11. 11ಅನ್ನು ಮೈನಸ್ ಮಾಡಿದಾಗ 64 ಬರುತ್ತೆ. 64ರಲ್ಲಿ ಮುಂದಿನ ಬೆಸ ಸಂಖ್ಯೆ 13. ಎಷ್ಟು ಬರುತ್ತೆ, 64ರಲ್ಲಿ 51 ಬರುತ್ತೆ. 51ರಲ್ಲಿ 15 ಅಂದರೆ ಮುಂದಿನ ಬೆಸ ಸಂಖ್ಯೆ 15ಅನ್ನು ಮೈನಸ್ ಮಾಡಿದಾಗ 36 ಬರುತ್ತೆ. ನೆಕ್ಸ್ಟ್ ಈ 36ರಲ್ಲಿ 15 ಆಯಿತು. ನೆಕ್ಸ್ಟ್ 17ಅನ್ನು 51 15 ಮೈನಸ್ 5 36 ಬಂತು. 36ರಲ್ಲಿ 17ಅನ್ನು ಮೈನಸ್ ಮಾಡಿದಾಗ 19 ಬರ್ತಾಯಿದೆ. ಈ 19ರಲ್ಲಿ 19ಅನ್ನು ಮೈನಸ್ ಮಾಡಿದಾಗ 0 ಬರುತ್ತೆ. ಎಷ್ಟು ಸಾರಿ ಇದನ್ನು ನೀವು ಪುನರಾವರ್ತನೆಯನ್ನು ಮಾಡಿದ್ರಿ ಅಂತ ಕೌಂಟ್ ಮಾಡಿ. 1 ಬಾರಿ, 2, 3, 4, 5, 6, 7, 8, 9, 10. ಹಾಗಾಗಿ 100ರ ವರ್ಗಮೂಲ ಎಷ್ಟಿದೆ, 10 ಅಂತ ನಾವು ಈ ರೀತಿಯಾಗಿ ಪಾಯಿಂಟ್ ಔಟನ್ನು ಮಾಡ್ಬೋದು. ಎಷ್ಟು ಸಾರಿ ಪುನರಾವರ್ತನೆಯನ್ನು ಮಾಡಿದ್ರಿ ವ್ಯವಕಲನವನ್ನು, 10 ಬಾರಿ. ಹಾಗಾಗಿ 100ರ ವರ್ಗಮೂಲ 10 ಬರ್ತಾಯಿದೆ. ಈ ರೀತಿಯಾಗಿ ಪಾಯಿಂಟ್ ಔಟನ್ನು ಮಾಡಬೇಕು. ನೆಕ್ಸ್ಟ್ 169. 169ಅನ್ನು ನಾವು ಪುನರಾವರ್ತಿತ ವ್ಯವಕಲನ ವಿಧಾನದಿಂದ ಯಾವ ರೀತಿಯಾಗಿ ಪಾಯಿಂಟ್ ಔಟ್ ಮಾಡೋದು ಅಂತ ನೋಡೋಣ. 169ರಲ್ಲಿ ಮೊದಲನೇ ಬೆಸ ಸಂಖ್ಯೆಯನ್ನು ಮೈನಸ್ ಮಾಡಿ 168. 168ರಲ್ಲಿ 3ಅನ್ನು ಮೈನಸ್ ಮಾಡಿ ಅವಾಗ 165. 165ರಲ್ಲಿ ಮುಂದಿನ ಬೆಸ ಸಂಖ್ಯೆ 5 ಮೈನಸ್ ಮಾಡಿ ಅವಾಗ 160 ಬರುತ್ತೆ. 160ರಲ್ಲಿ 7ಅನ್ನು ಮೈನಸ್ ಮಾಡಿ ಅವಾಗ 153 ಬರುತ್ತೆ. 153ರಲ್ಲಿ 9ಅನ್ನು ಮೈನಸ್ ಮಾಡಿ ಆವಾಗ 144 ಬರುತ್ತೆ. 144ರಲ್ಲಿ
ಮುಂದಿನ ಬೆಸ ಸಂಖ್ಯೆ 11ನ್ನು ಮೈನಸ್ ಮಾಡಿ 133 ಬರುತ್ತೆ. ಹಾಗೆ 133ರಲ್ಲಿ ಮುಂದಿನ ಬೆಸ ಸಂಖ್ಯೆ 13 ಇದೆ, ಇದನ್ನು ಮೈನಸ್ ಮಾಡಿ 120 ಬರುತ್ತೆ. 120ರಲ್ಲಿ 15ನ್ನು ಮೈನಸ್ ಮಾಡಿ ಆವಾಗ 105 ಬರುತ್ತೆ. 105ರಲ್ಲಿ ಮುಂದಿನ ಬೆಸ ಸಂಖ್ಯೆ 17ನ್ನು ಮೈನಸ್ ಮಾಡಿ ಆವಾಗ 88 ಬರುತ್ತೆ. 88ರಲ್ಲಿ 19ನ್ನು ಮೈನಸ್ ಮಾಡಿ ಆವಾಗ 69 ಬರುತ್ತೆ. 69ರಲ್ಲಿ ಮುಂದಿನ ಬೆಸ ಸಂಖ್ಯೆ 21 ಮೈನಸ್ ಮಾಡಿ ಆವಾಗ 48 ಬರುತ್ತೆ. 48ರಲ್ಲಿ ಮುಂದಿನ ಬೆಸ ಸಂಖ್ಯೆ 23 ಮೈನಸ್ ಮಾಡಿ 25 ಬರುತ್ತೆ. 25ರಲ್ಲಿ ಮುಂದಿನ ಬೆಸ ಸಂಖ್ಯೆ ಯಾವುದು? 25 ಮೈನಸ್ ಮಾಡಿ 0 ಬರುತ್ತೆ. ಈ ರೀತಿಯಾಗಿ 0 ಬರೋವರೆಗೂ ನಾವೇನು ಮಾಡಬೇಕು, ಈ ಸಂಖ್ಯೆಗಳನ್ನು ವ್ಯವಕಲನ ಮಾಡ್ತಾ ಬರಬೇಕು. ಎಷ್ಟು ಬಾರಿ ಅಂತ ನೋಡಿ, 1 2 3 4 5 6 7 8 9 10 11 12 13. ಹಾಗಾದರೆ 169ರ ವರ್ಗಮೂಲ ಏನಿದೆ? 13. ಈ ರೀತಿಯಾಗಿ ಪುನರಾವರ್ತಿತ ವ್ಯವಕಲನ ವಿಧಾನದಿಂದ ವರ್ಗಮೂಲಗಳನ್ನು ಫೈಂಡ್ ಔಟ್ ಮಾಡ್ಬೋದು.